ಆತ್ಮೀಯ ಸ್ನೇಹಿತರೆ, ಯಾವ ರೀತಿ ನಾವು ಬೇರೆ ಬೇರೆ ವಿಧದಲ್ಲಿ ಕನ್ನಡ ತಾಯಿಯ ಸೇವೆಯನ್ನು ಮಾಡಬಹುದು. ಪುಸ್ತಕಗಳನ್ನು ಹೊತ್ತು, ಕನ್ನಡದಲ್ಲಿ ಪುಸ್ತಕಕ್ಕೆ ಹೊತ್ತಿಗೆ ಅನ್ನುವಂತಹ ಪದನೂ ಕೂಡ ಇದೆ. ಈ ಹೊತ್ತಿಗೆಗಳನ್ನು ತಮ್ಮ ತಲೆಯ ಮೇಲೆ ಹೊತ್ತು ಮನೆ ಮನೆಗೂ ಹೋಗಿ, ನಾನು ಸರಸ್ವತಿಯನ್ನು ಹೊತ್ತು ತಂದಿದ್ದೇನೆ, ಮನೆ ತುಂಬಿಸ್ಕೊಳ್ಳಿ, ಕೇವಲ ಲಕ್ಷ್ಮಿ ಇದ್ರೆ ಮಾತ್ರ ಸಾಕಾಗೋದಿಲ್ಲ ಅಂತ ಎಲ್ಲರಲ್ಲೂ ಕೂಡ ಬೇಡಿ ಅವರಿಗೆ ಕನ್ನಡ ಪುಸ್ತಕಗಳ ಮಹತ್ವವನ್ನು ತಿಳಿ ಹೇಳಿಕೊಟ್ಟು ಆ ಮೂಲಕ ಕನ್ನಡ ತಾಯಿಯ ಸೇವೆಯನ್ನು ಮಾಡಿದಂತಹ ಮಹನೀಯರು ಮತ್ತಿನ್ಯಾರೂ ಅಲ್ಲ, ಮಾನ್ಯರಾದ ಗಳಗನಾಥರು. ಎಷ್ಟು ಬಡತನ ಇತ್ತು ಅವರಿಗೆ ಅಂತ ಹೇಳಿದ್ರೆ, ಆ ಬಡತನವನ್ನು ಮೆಟ್ಟಿ ನಿಂತಿತ್ತು ಅವರಿಗೆ ಕನ್ನಡ ತಾಯಿಯ ಮೇಲೆ ಇದ್ದಂತಹ ಪುಸ್ತಕ ಪ್ರೇಮ. ಪುಸ್ತಕ ಪ್ರೇಮದ ಮೂಲಕ ಕನ್ನಡ ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸಿದಂತಹ ಶ್ರೀ ಗಳಗನಾಥರು ಕಿತ್ತು ತಿನ್ನುವ ಬಡತನ ಇದ್ರೂ ಕೂಡ ರಾತ್ರಿ ದೇವಸ್ಥಾನದ ಅಂಗಳದಲ್ಲಿ ಮಲಗಿ ಬೆಳಿಗ್ಗೆ ಅಲ್ಲೇ ಇದ್ದಂತಹ ಕೆರೆ ಕಟ್ಟೆಗಳಲ್ಲಿ ಸ್ನಾನವನ್ನು ಮಾಡಿ ಮತ್ತೆ ಪುಸ್ತಕಗಳನ್ನು ತಲೆಯ ಮೇಲೆ ಹೊತ್ತು ಮನೆ ಮನೆಗೂ ಹೋಗಿ ಕನ್ನಡ ಪುಸ್ತಕಗಳನ್ನು ಜನರಿಗೆ ಪರಿಚಯಿಸಿ ಆ ಮೂಲಕ ಸರಸ್ವತಿಯನ್ನು ಪರಿಚಯಿಸಿ ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸಿದಂತಹ ನಿಮ್ಮೆಲ್ಲರ ಪ್ರೀತಿಯ ಗಳಗನಾಥರು ಪ್ರಾತಃ ಸ್ಮರಣೀಯರು. ನಮಸ್ಕಾರ.